ಮೇಲೆ ಅಮೆರಿಕ ಸೇನೆ ನಡೆಸಿದಂತಹ ದಾಳಿ ವಾರ್ ರೂಮ್ನಲ್ಲೇ ಕುಳಿತು ವೀಕ್ಷಿಸಿದ್ರು ಯುಎಸ್ ಅಧ್ಯಕ್ಷ. ಹಾಗೇನೆ ಇರಾನ್, ಫೋರ್ಡೋ, ನಟಾಂಜ್ ಮತ್ತು ಇಸ್ಫಹಾನ್ನಲ್ಲಿರುವ ಪರಮಾಣು ನೆಲೆಗಳ ಮೇಲೆ ಅಮೆರಿಕ ಸೇನೆ ವೈಮಾನಿಕ ದಾಳಿಯನ್ನು ನಡೆಸಿದಾಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಾರ್ ರೂಮ್ನಲ್ಲಿ ಕುಳಿತು ಸಂಪೂರ್ಣವಾದ ದಾಳಿಯನ್ನ ವೀಕ್ಷಿಸಿದ್ರು ಅಂತ ಹೇಳಿ ನಿನ್ನೆ ತಡರಾತ್ರಿ ನಡೆದಂತಹ ದಾಳಿಯನ್ನ, ಇರಾನ್ ಮೇಲೆ ಅಮೆರಿಕ ಸೇನೆ ನಡೆಸಿದಂತಹ ದಾಳಿಯನ್ನ ವಾರ್ ರೂಮ್ನಲ್ಲೇ ಕುಳಿತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವೀಕ್ಷಿಸಿದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಖಂಡಿತ ಇಂತಹ ಒಂದು ದಾಳಿಗಳು ನಡೆದಾಗ, ಪ್ರಿಸಿಷನ್ ಸ್ಟ್ರೈಕ್ಗಳು ನಡೆದಾಗ ಅದರ ಅಧ್ಯಕ್ಷರು, ಅವರ ಸರ್ವೋಚ್ಚ ನಾಯಕರು, ಆ ಒಂದು ರಾಷ್ಟ್ರದ ಸರ್ವೋಚ್ಚ ನಾಯಕರು ಯಾರಿರ್ತಾರೆ, ಈ ಸೇನೆ ಈ ಒಂದು ಯೋಜನೆಯನ್ನ ಯಾರು ರೂಪಿಸಿರ್ತಾರೆ ಅವರು ಅದನ್ನ ವೀಕ್ಷಿಸ್ತಾ ಇರ್ತಾರೆ. ಯಾಕೆಂದ್ರೆ ತಮ್ಮ ಪಕ್ಷಕ್ಕೆ ಯಾವುದೇ ಕಾರಣದಿಂದಲೂ ಹಾನಿ ಆಗಬಾರ್ದು ಮತ್ತು ಸ್ಟ್ರೈಕ್ ಸರಿಯಾಗಿ ಆಗ್ತಾ ಇದೆಯಾ, ಯಾವ ಪ್ರಗತಿಯಲ್ಲಿ, ಯಾವ ಹಂತದಲ್ಲಿ ಇದೆ, ಯುದ್ಧ ಹೇಗೆ ನಡೀತಾ ಇದೆ, ದಾಳಿ ಹೇಗೆ ನಡೆಸಲಾಗ್ತಾ ಇದೆ ಅನ್ನುವಂಥದ್ದನ್ನ ಕುಳಿತು ನೋಡ್ತಾ ಇರ್ತಾರೆ. ಇದು ಈಗ ಅಂತಲ್ಲ, ಬಿನ್ ಲ್ಯಾಡನ್ ಹತ್ಯೆ ಆದಂತಹ ಸಂದರ್ಭದಲ್ಲಿಯೂ ಕೂಡ ಆಗಿನ ನಾಯಕರು, ಅಧ್ಯಕ್ಷರು, ಅಮೆರಿಕದ ಅಧ್ಯಕ್ಷರು ವಾರ್ ರೂಮ್ನಲ್ಲಿ ಕುಳಿತು ಕ್ಷಣದ ಮಾಹಿತಿಗಳನ್ನ ಪಡಿತಾ ಇದ್ರು. ಜೊತೆಯಲ್ಲಿ ಇದೇ ರೀತಿಯಾಗಿ ಯಾವುದನ್ನೇ ತಗೊಳ್ಳಿ, ಈಗ ನಮ್ಮ ದೇಶದಲ್ಲೇ ತಗೊಳ್ಳಿ, ಬೇರೆ ಬೇರೆ ಸ್ಟ್ರೈಕ್ಗಳು, ಸರ್ಜಿಕಲ್ ಸ್ಟ್ರೈಕ್ಗಳಾಗಿರಬಹುದು, ಯಾವುದೇ ಸ್ಟ್ರೈಕ್ಗಳು ಆದವಾಗ ಈ ರೀತಿಯಾಗಿ ವಾರ್ ರೂಮ್ನಲ್ಲಿ ಕುಳಿತು ಕ್ಷಣದ ಅಪ್ಡೇಟ್ಗಳನ್ನ ನಾಯಕರು